ಇದು ಆ್ಯಕ್ಚುಲಿ ನನ್ನ ಫಸ್ಟ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳಬೇಕು. ಸ್ಕೋರ್ ಆಗಲಿ ಇದು ಹಾಡುಗಳಾಗಲಿ ತುಂಬ ಮನೋಜ್ ಅವರು ಮತ್ತು ವಿನೋದ್ ಸರ್ ಒಂದು ಪ್ಯಾಷನ್ ಇಟ್ಕೊಂಡು ನನ್ನ ಸ್ಟುಡಿಯೋಗೆ ಬಂದರು. ಈ ಥರ ಸಾಂಗ್ಸು, ಈ ಥರ ಶೈಲಿ ಸಂಗೀತ ಬೇಕು ಅಂತ. ಸೊ ಅದಕ್ಕೆ ಸಾಥ್ ನೀಡಿದ್ದು ನಮ್ಮ ವಿನೋದ್ ಸರ್. ಏನೂ ತೊಂದರೆ ಇಲ್ಲ, ನೀವು ಏನು ಬೇಕು ಕೇಳಿ ಮಾಡಿಕೊಡ್ತೀನಿ ಅಂತಂದರು. ಹಾಗೆ ಮನೋಜ್ ಅವರು ನನಗೆ ಫುಲ್ ಫ್ರೀಡಮ್ ಕೊಟ್ಟು ಹಾಡುಗಳನ್ನ ನಿಮ್ಮ ಶೈಲಿಲಿ ಮಾಡಿ ಅದನ್ನು ಮುಂದೆ ತೊಗೊಂಡೋಗೋಣ ಅಂತ ಹೇಳಿದ್ರು. ಅದೇ ಥರ ಸಿನಿಮಾಲಿರುವ ಎಲ್ಲ ಕ್ಯಾಸ್ಟು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನನಗೆ ಕೆಲಸ ಮಾಡಿದಂಥ ಸಿಂಗರ್ಗಳು, ಈಗಾಗಲೇ ಲವ್ ಸಾಂಗ್ ರಿಲೀಸ್ ಆಗಿದೆ, ಅದಕ್ಕೆ ಹಾಡಿದಂಥ ರಜತ್ ಹೆಗಡೆ ಅವರು, ಹರ್ಷಿಕಾ ದೇವನಾಥ್ ಅವರು ತುಂಬ ಚೆನ್ನಾಗಿ ಹಾಡಿಕೊಟ್ರು. ಅದೇ ಥರ ಮಿಕ್ಸಿಂಗ್ ನವೀನ್ ಬಿ ಆರ್ ಅವರು ಎಲ್ಲ ಸಾಂಗ್ಸು ಮಿಕ್ಸ್ ಮಾಡಿದ್ದಾರೆ. ಮತ್ತು ಈ ಸಾಂಗು ಸಿರಿಕಟ್ಟೆ ಅವರು ಹಾಡಿದ್ದಾರೆ. ಮತ್ತು ಇನ್ನೊಂದು ಸಾಂಗ್ ಇದೆ, ಅದು ಸಿರಿಕಟ್ಟೆ ಅವರೇ ಹಾಡಿರೋದು. ಅದು ಬಿಟ್ಟು ಇನ್ನೊಂದು ತುಂಬ ಡಿಫ್ರೆಂಟಾಗಿ ಮಾಡಿದ್ದೀವಿ ಒಂದು ಟ್ರ್ಯಾಕು, ಅದು ಸಿನಿಮಾಲಿ ಅಲ್ಲಲ್ಲಿ ಬರ್ತಾ ಹೋಗುತ್ತೆ. ಅದನ್ನು ಕಾರ್ತಿಕ್ ಚೆನ್ನೋಜಿರಾವ್ ಅವರು ಹಾಡಿದ್ದಾರೆ. ಹಾಗೆ ಇನ್ನು ಇದಕ್ಕೆ ತಾಂತ್ರಿಕ ವರ್ಗ ಅಂತ ಬಂದಾಗ ಮ್ಯೂಸಿಕ್ಗೆ ಜ್ಯೋತ್ಸ್ನಾ ಶ್ರೀಕಾಂತ್ ಅವರು ಸ್ಟ್ರಿಂಗ್ಸ್ ಮಾಡಿಕೊಟ್ರು, ಅಜಿತ್ KP ಅವರು ಅರೇಂಜ್ಮೆಂಟ್ಸ್ ಮಾಡಿಕೊಟ್ರು. ಈ ಸಾಂಗ್ಗಳು ಇನ್ನು ಮುಂದೆ ಹೋಗ್ತಾ ರಿಲೀಸ್ ಆಗುತ್ತೆ. ಹಾಗೆ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಬಂದಿರುವ ಮಾಧ್ಯಮ ವರ್ಗದವರೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರ. ಈಗಾಗಲೇ ನೀವು ಹಾಡನ್ನ ಕೇಳಿರ್ತೀರಾ, ಹೇಗೆ ಅನಿಸ್ತು ಅಂತ ಕೇಳಬಹುದಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಚಿತ್ರದಲ್ಲಿ 2 ಹಾಡುಗಳನ್ನು ಹಾಡಿದ್ದೀನಿ. ಇದಕ್ಕಿಂತ ಮುಂಚೆ ನನ್ನ ಬಗ್ಗೆ ಹೇಳ್ಕೋಬೇಕು ಅಂದರೆ, ನಾನು ಐ ಅ ವೋಕಲಿಸ್ಟ್, ಐ ಅ ಕರ್ನಾಟಿಕ್ ಮ್ಯೂಸಿಷಿಯನ್, ನಾನು ಮ್ಯೂಸಿಕ್ ಎಜುಕೇಟರ್ ಕೂಡ. ಹಾಗೆ ಧನ್ಯಾಸಿ ಸ್ಕೂಲ್ ಆಫ್ ಮ್ಯೂಸಿಕ್ ಅನ್ನು ಫೌಂಡ್ ಮಾಡಿದ್ದೀನಿ ನಾನು. ಇದರ ಹಿಂದೆ ಹೆಜ್ಜಾರು ಅನ್ನೋ ಚಿತ್ರಕ್ಕೆ ಹಾಗೂ ಮಾಂಗ್ ದ ಎಂಗ್ ಅನ್ನೋ ಚಿತ್ರಕ್ಕೂ ನಾನು ಸಂಗೀತವನ್ನು ಹಾಡಿದ್ದೇನೆ. ಇಂದಿನ ಚಿತ್ರ ಅನಿರೀಕ್ಷಿತ ಅತಿಥಿಗಳು, ಈ ಚಿತ್ರದಲ್ಲಿ 2 ಹಾಡು ಹಾಡಿದ್ದೀನಿ. 2 ವಿಭಿನ್ನವಾಗಿರುವಂತಹ ಸ್ಟೈಲ್ ಮತ್ತು ಜಾನರ್ ಇರುವಂತಹ ಹಾಡುಗಳು. ಮೊದಲಿಗೆ ನಮ್ಮ ಡೈರೆಕ್ಟರ್ ಆದಂತಹ ಮನೋಜ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನನ್ನು ಇದೇ ಥರ ಈ ವಿಧವಾಗಿರುವಂತಹ ಶೈಲಿಯಲ್ಲಿ ನೀವು ಹಾಡಲೇಬೇಕು, ಇದೇ ನಮ್ಮ ಚಿತ್ರದ ಡಿಮ್ಯಾಂಡ್ ಇದೆ ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮನೋಜ್ ಅವರಿಗೆ ತುಂಬ ಧನ್ಯವಾದ. ಹಾಗೆ ಎಲ್ಲರ ಅಂತಾರೆ, ಬಟ್ ನೋಡಿದ್ರೆ ಎಷ್ಟು ಮುದ್ದಾಗಿದೆ ಹಾಡು. ಸೊ ಅದೇ ಮನೋಜ್ ಅಣ್ಣಯ್ಯ ಸರ್ ನಿಮಗೂ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅವರು ಟ್ವಿಸ್ಟ್ ಕೊಟ್ಟಿದ್ದಾರೆ. ಫುಲ್ ಕಾತುರ ಆಗ್ತಿದೆ, ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ, ಯಾವಾಗ ನೋಡೋದು ಅಂತ. ನಾನಂತೂ ಕಾಯ್ತಾ ಇದ್ದೀನಿ. ಸೆಪ್ಟೆಂಬರ್ 18 ಅಲ್ವಾ ರಿಲೀಸ್ ಆಗ್ತಿರೋದು. ಸೊ ಮೊದಲನೇದಾಗಿ ಕೆಲವರಿಗೆ ಧನ್ಯವಾದಗಳನ್ನ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸ್ವಾಮಿನಾಥನ್ ಸರ್, ಥ್ಯಾಂಕ್ ಯು ಸೋ ಮಚ್ ನನ್ನ ವಾಯ್ಸ್ನ ಸೆಲೆಕ್ಟ್ ಮಾಡಿದ್ದಕ್ಕೆ, ಅದ್ಭುತವಾದಂಥ ಗೀತೆಗೆ. ಆ್ಯಂಡ್ ಮನೋಜ್ ಅಣ್ಣಯ್ಯ ಸರ್, ನಮ್ಮ ಡೈರೆಕ್ಟರ್ ಹಾಗೂ ಸಾಹಿತ್ಯನೂ ನೀವು ಬರ್ತಿದ್ದೀರಾ. ವೆರಿ ಬ್ಯೂಟಿಫುಲ್ ಲಿರಿಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಡೋಕ್ಕೆ ಅಷ್ಟು ಒಂದು ಇಂಪ್ಯಾಕ್ಟ್ ಇತ್ತು ಹಾಡೋಕ್ಕೆ. ಸೊ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ವಿನೋದ್ ಕುಮಾರ್ ಸರ್, ತೇಜನ್ ಪ್ರೊಡಕ್ಷನ್ಸ್, ಆ್ಯಂಡ್ ವಿವೇಕ್ ಸಿಂಹ ಸರ್. ನೀವೇ ಫಸ್ಟ್ ಅಪ್ರೋಚ್ ಮಾಡಿದ್ದು, ಇವರೇ ಅಪ್ರೋಚ್ ಮಾಡಿದ್ದು ಫಸ್ಟು, ಹೀಗೆ ನಮ್ಮ ಸಿನಿಮಾನಲ್ಲಿ ಹಾಡಬೇಕು ಅಂತ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಅದೇ ಫಸ್ಟು ಹಾಡು ನೋಡಿದಾಗ ಇಷ್ಟು ಮುದ್ದಾಗಿತ್ತು. ಆಮೇಲೆ ನೋಡಿದ್ರೆ ವಿವೇಕ್ ಸಿಂಹ ಅವ್ರದ್ದು ಸರ್ದು ಫಸ್ಟ್ ಲುಕ್ ಬರ್ತಾ ಇದೆ. ಆಮೇಲೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನನಗಂತೂ ಫುಲ್ ಶಾಕ್, ಏನಪ್ಪ ಇದು, ಈ ಕಡೆ ನೋಡಿದ್ರೆ ಹಿಂಗೆ, ಆ ಕಡೆ ನೋಡಿದ್ರೆ ಹಂಗೆ ಅಂತ. ಆ್ಯಂಡ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಸಂಪ್ರತಿ, ನಾನು ನಮ್ಮ ತಾಯಿ CR ಬೋಬಿ ಅವರು ಜಸ್ಟ್ ಮ್ಯಾರಿಡ್ ಅಂತ ಒಂದು ಚಿತ್ರ ನಿರ್ದೇಶನ ಮಾಡಿದರು. ಅದಕ್ಕೆ ನಾನು, ಸುಧಾಕರ್ ಭಂಡಾರಿ ಅವರು ಹಾಗೂ ನಮ್ಮ ತಂದೆ ದೇವನಾಥನ್ ಅವರು ಇಲ್ಲಿದ್ದಾರೆ. ಸೊ ನಾವು 3 ಜನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸಾಗಿ ವರ್ಕ್ ಮಾಡಿದ್ವಿ. ಸೊ ಆ ಸಿನಿಮಾದಲ್ಲಿ ಇವರು ಒಂದು ಪ್ರಾಮಿನೆಂಟ್ ರೋಲ್ ಪ್ಲೇ ಮಾಡಿದರು. ಸೊ ಅಲ್ಲಿಂದ ಶುರುವಾಗಿದ್ದು ನಮ್ಮ ಜರ್ನಿ. ಸೊ ಹ್ಯಾಪಿ ದಟ್ ಇಟ್ಸ್ ಕಮ್ ಸೋ ಫಾರ್ ಆ್ಯಂಡ್ ವೆರಿ ಹ್ಯಾಪಿ ಫಾರ್ ಯು. ಆ್ಯಂಡ್ ಮೈತ್ರಿ ಜಗ್ಗಿ ಸರ್, ನಿಮ್ಮ ರೀಲ್ ನೋಡಿದ್ದೆ ಇನ್ಸ್ಟಾದಲ್ಲಿ ಮೊನ್ನೆ, ತುಂಬ ಚೆನ್ನಾಗಿತ್ತು, ತುಂಬ ಇನ್ಸ್ಪೈರಿಂಗ್ ಆಗಿತ್ತು. ರಿಯಲಿ ವೆರಿ ಹ್ಯಾಪಿ ಫಾರ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಇಂಥ ಟೀಮ್ನೊಂದಿಗೆ ಮತ್ತೆ ವರ್ಕ್ ಮಾಡೋಣ ಅಂತ ಅನಿಸುತ್ತೆ. ಅಷ್ಟೊಂದು ಬ್ಯೂಟಿಫುಲ್ ಟೀಮ್ ದಿಸ್ ಇಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಅನಿರೀಕ್ಷಿತ ನನ್ನ ಫಸ್ಟ್ ಸಾಂಗ್ ಇದು.
ಸೊ ದಿಸ್ ಇಸ್ ಅ ಗುಡ್ ಥಿಂಗ್ ಆ್ಯಂಡ್ ಐ ರಿಯಲಿ ಲವ್ ದ ಸಾಂಗ್. ಥ್ಯಾಂಕ್ ಯು ಸ್ವಾಮಿ ಅವರೇ ಫಾರ್ ದಿಸ್ ಸಾಂಗ್. ನಂಗೆ ಆ್ಯಕ್ಚುಲಿ ಮಜಾ ಅನ್ಸೋದೇನೆಂದರೆ ಮೂವಿ ಹೆಸರು ಅನಿರೀಕ್ಷಿತ ಅತಿಥಿಗಳು ಆ್ಯಂಡ್ ಪೋಸ್ಟರ್ ಲುಕ್ಸ್ ಸೋ ಸ್ಕೇರಿ ಆ್ಯಂಡ್ ಸಚ್ ಸಸ್ಪೆನ್ಸ್ ಥ್ರಿಲ್ಲರ್. ಯಾರು ಕೇಳಿದ್ರೆ ಯಾವ ಸಾಂಗ್ ಹಾಡಿದಿರ ಅಂತ, ನೀ ಬಂದ ಗಳಿಗೆ ಅಂತ ಒಂದು ಕ್ಯೂಟ್ ಸಾಂಗ್ ಹಾಡಿದಿರಿ ಅಂತ ಹೇಳಬೇಕು. ಬಟ್ ದ ಸಾಂಗ್ ಇಸ್ ವೆರಿ ಕ್ಯೂಟ್ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿ ಪಿಕ್ಚರೈಸ್ ಮಾಡಿರೋದು ಕೂಡ. ಆ್ಯಂಡ್ ಸ್ವಲ್ಪ ಯುನೀಕ್ ಆಗಿದೆ ಸಾಂಗು, ವೆರಿ ಕನ್ವೆನ್ಷನಲ್ ವೇದಲ್ಲಿ ಹೋಗಲ್ಲ. ಆ್ಯಂಡ್ ದ ಚಾಯ್ಸ್ ಆಫ್ ವೋಕಲಿಸ್ಟ್ ಆಲ್ಸೋ, ನಾನು ಆವಾಗ ಅದೇ ಡಿಸ್ಕಸ್ ಮಾಡ್ತಾ ಇದ್ವಿ, ಅವರ ಆಕ್ಟೇವಲ್ ಹೆಂಗೆ ಬರುತ್ತೆ ಆ್ಯಂಡ್ ನನ್ನ ಆಕ್ಟೇವಲ್ ಹೆಂಗೆ ಬರುತ್ತೆ ಅದನ್ನ ಮಿಕ್ಸ್ ಮಾಡಿ ದ ಸಾಂಗ್ ಈಸ್ ಆಲ್ವೇಸ್ ಫ್ಲೋಯಿಂಗ್. ಸೊ ಕನ್ನಡದಲ್ಲಿ ಇಂಥ ಎಕ್ಸ್ಪೆರಿಮೆಂಟ್ಸ್ ಆಗೋದು ಇಟ್ಸ್ ವೆರಿ ಗುಡ್ ಥಿಂಗ್. ಆ್ಯಂಡ್ ಇಂಥ ಎಕ್ಸ್ಪೆರಿಮೆಂಟ್ಸಲ್ಲಿ ನಾನು ಭಾಗಿಯಾಗೋದು ಇಟ್ಸ್ ಮಚ್ ಬೆಟರ್ ಥಿಂಗ್ ಫಾರ್ ಮೀ. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್. ಆ್ಯಂಡ್ ಪ್ರೊಡ್ಯೂಸರ್ ಸರ್ ತುಂಬಾ ಒಳ್ಳೆ ಜನ. ಆ್ಯಕ್ಚುಲಿ ನಾವು ರೆಕಾರ್ಡಿಂಗ್ ಬಂದಾಗ ಎಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ನೋಡಿಕೊಂಡು, ಆ್ಯಂಡ್ ಐ ಆಮ್ ರಿಯಲಿ ಗ್ಲ್ಯಾಡ್ ದಟ್ ಐ ಆಮ್ ಪಾರ್ಟ್ ಆಫ್ ದ ಹೋಲ್ ಟೀಮ್. ಆ್ಯಂಡ್ ಮನೋಜ್ ಸರ್, ರಿಯಲಿ ಆಲ್ ದ ಬೆಸ್ಟ್ ಟು ದ ಮೂವಿ. ಐ ಆಮ್ ರಿಯಲಿ ಗ್ಲ್ಯಾಡ್. ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೀ. ಆ್ಯಂಡ್ ವಿವೇಕ್ ಅವರೇ ತುಂಬಾ ಚೆನ್ನಾಗಿ ಕಾಣ್ತದೆ ಮೋಷನ್ ಪೋಸ್ಟರ್. ಆ್ಯಂಡ್ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಇಂಥ ಒಳ್ಳೆ ಒಂದು ಯುನೀಕ್ ಲುಕ್ಕಿಂಗ್. ಆದರೆ ಸ್ವಲ್ಪ ಮೋಷನ್ ಪೋಸ್ಟರ್ ನೋಡಿದಾಗ ಕೂಡ, ಈ ಸಾಂಗ್ ನೋಡಿದಾಗ ಕೂಡ ಇಟ್ ಈಸ್ ವೆರಿ ಎವಿಡೆಂಟ್ ದಟ್ ಮೂವಿಯಲ್ಲಿ ತುಂಬ ವಿಷಯಗಳಿದೆ ಅಂತ. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದ ಟೀಮ್. ಆ್ಯಂಡ್ ನಾನು ಬಿ ವಿನೋದ್ ಕುಮಾರ್, ಅನಿರೀಕ್ಷಿತ ಅತಿಥಿಗಳು ಸಿನಿಮಾದ ನಿರ್ಮಾಪಕ. ನಾನು ಇಂಡಸ್ಟ್ರಿಗೆ ಬಂದು ಒಂದು 10 ವರ್ಷ ಆಯಿತು. ನಾನು ಅಸಿಸ್ಟೆಂಟ್ ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡಿಕೊಂಡು ಒಂದಷ್ಟು ಸಿನಿಮಾಗಳ ಕೆಲಸ ಮಾಡಿದ್ದೆ. ನನಗೆ ಜಗ್ಗಿ ತುಂಬ ಪರಿಚಯ. ಅವರ ಒಂದು ಫೋನ್ ಕಾಲ್ಗೆ ನಾನು ಸರಿ ಭೇಟಿಯಾದೆ. ಆಮೇಲೆ ಇಡೀ ಟೀಮ್ನ ನಾನು ಭೇಟಿಯಾದಾಗ ನನಗೆ ನಿಜವಾಗ್ಲೂ ತುಂಬ ಥ್ರಿಲ್ ಆಯಿತು ನನಗೆ. ಅಂದರೆ ತುಂಬ ಒಂದು ಒಳ್ಳೆ ರೀತಿಯ ಕತೆ ಮಾಡಿಕೊಂಡು ಒಳ್ಳೆ ರೀತಿಯ ಒಂದು ಸಿನಿಮಾ ಮಾಡೋಕ್ಕೆ ಇವರು ಸೂಪರ್ ಟೀಮ್ ಅಂತ. ನನಗೂ ಅದೊಂದು ಪ್ಯಾಷನ್ ಇತ್ತು, ಒಂದು ಸಿನಿಮಾ ಮಾಡಬೇಕು ಅಂತ. ಅಂದರೆ ನಾನು ಹುಡುಕ್ತಾ ಇದ್ದೆ ಒಂದು ಒಳ್ಳೆ ಟೀಮ್ ಆಗಲಿ ಅಂತ. ಸೊ ನಾನು ಮನೋಜ್ ಅಣ್ಣೆಯವ್ರನ್ನ ಭೇಟಿಯಾದಾಗ ನನಗೆ ಅದೇ ಅನಿಸಿದೆ, ಈ ಮನುಷ್ಯ ಸಖತ್ ಒಳ್ಳೆ ಟ್ಯಾಲೆಂಟ್ ಇದೆ ಅಂತ. ಆಮೇಲೆ ಜಗ್ಗಿ ಅವರು ಹಂಗೆ ಪರಿಚಯ ಇದ್ದಿದ್ದರಿಂದ ಸಿಂಹ ಅವ್ರ ಪರಿಚಯ ಆಯಿತು. ಅವ್ರ ಪರಿಚಯ ಆದಮೇಲಂತೂ ಇನ್ನೂ ನನಗೆ ಅದೊಂಥರ ಎನರ್ಜಿ ಬಂತು, ಎನರ್ಜಿ. ಸೊ ಚೆನ್ನಾಗಾಯಿತು. ಇಡೀ ಸಿನಿಮಾ ನಾವು ಸಕಲೇಶ್ಪುರದಲ್ಲಿ ಶೂಟ್ ಮಾಡಿದ್ವಿ. ಬ್ಯೂಟಿಫುಲ್ ಮೆಮೊರಿ. ಆಮೇಲೆ ನಮ್ಮ ಎರಿಕ್ ಅವರು, ಇಡೀ ಟೀಮ್ ತುಂಬ ಚೆನ್ನಾಗಿ, ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ನನಗೆ ಈಗ ಒಂದು ರಿಕ್ವೆಸ್ಟ್ ಏನಂದರೆ, ಈಗ ನಾವು ನಮ್ಮ ಎಲ್ಲ ಕೆಲಸಗಳನ್ನ ಮುಗಿಸಿದ್ದೀವಿ. ನನಗೀಗ ಮಾಧ್ಯಮ ಮಿತ್ರರ ಎಲ್ಲ ಸಹಕಾರ ನನಗೆ ಬೇಕು. ಸೊ ದಯವಿಟ್ಟು ಸಿನಿಮಾನ ಸಪೋರ್ಟ್ ಮಾಡಿ, ಸಿನಿಮಾಗೆ ಒಳ್ಳೆ ರೀತಿಯ ಒಂದು ಸಪೋರ್ಟ್ ಕೊಡಿ ಅಂತ ಕೇಳ್ಕೊಂತೀನಿ ಸರ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೂ. ನೀವು ಇಲ್ಲಿಗೆ ಬಂದು ನಮ್ಮ ಅನಿರೀಕ್ಷಿತ ಅತಿಥಿಗಳಿಗೆ ಅನಿರೀಕ್ಷಿತವಾಗಿ ಮಳೆ ಸುರಿತಿದ್ರು ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ವೆರಿ ಮಚ್. ಇದು ಒಂಥರ ಏನು ಹೇಳ್ತಾರೆ, ಅನಿರೀಕ್ಷಿತವಾಗಿ ಆಗಿದ್ದ ಕತೆ. ಅನಿರೀಕ್ಷಿತವಾಗಿ ಸಿಕ್ಕಿದ್ರು ವಿನೋದ್ ಸರ್ರು, ಅನಿರೀಕ್ಷಿತವಾಗಿ ಎಲ್ಲ ಪಾತ್ರಗಳು ಇಲ್ಲಿ ನಿಂತಿದ್ದಾರೆ. ಸೊ ಇವರೆಲ್ಲರಿಂದನೂ ಆಗಿರೋದು ಅನಿರೀಕ್ಷಿತ ಅತಿಥಿಗಳು. ಸೊ ಮೊದಲನೇ ಕಾರಣ ನಮ್ಮ ವಿನೋದ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕಂದರೆ ಇದು ಥ್ಯಾಂಕ್ಸ್ ಗಿವಿಂಗ್ ಸ್ಟೇಜ್ ಅನ್ನೋದಕ್ಕಿಂತ ಅಥವಾ ಸಾಂಗ್ ರಿಲೀಸ್ ಸ್ಟೇಜ್ ಅನ್ನೋದಕ್ಕಿಂತ ಇದು ಒಂದು ನಮ್ಮ ಟೀಮ್ ಇಂಟ್ರಡಕ್ಷನ್ನು ಜೊತೆಗೆ ಆಗ್ತಿದೆ. ಅದಕ್ಕೋಸ್ಕರ ಈ ಪ್ರೆಸ್ ಮೀಟು ಅದರೊಳಗಡೆ ಒಳಗೊಂಡಿದೆ. ಸೊ ಅನಿರೀಕ್ಷಿತ ಅತಿಥಿಗಳು ಹೇಳಬೇಕು ಅಂದರೆ ಇಲ್ಲಿ ಮೈತ್ರಿ ಜಗ್ಗಿ ಅವರಿದ್ದಾರೆ, ಅವ್ರದ್ದು ಒಂದು ಮುಖ್ಯ ಪಾತ್ರ ಇದೆ. ಮತ್ತು ನಾವು 4 ಜನ ಹುಡುಗರು ಏನಿದ್ದೀವಿ ಅವ್ರದ್ದು ತುಂಬ ಒಂದು ಇಂಪಾರ್ಟೆಂಟ್ ರೋಲು. ಯಾಕಂದರೆ ನಾವಿವಾಗ ಏನು ಮಾತಾಡೋ ಪರಿಸ್ಥಿತಿಲಿಲ್ಲ. ಯಾಕಂದರೆ ಇವತ್ತೆಲ್ಲ ನಮ್ಮ ಸಿಂಗರ್ಸ್ದು, ನಮ್ಮ ಹರ್ಷಿಕಾ ದೇವನಾಥ್ ಅವ್ರು ಇರ್ಬೋದು, ರಜತ್ ಹೆಗ್ಡೆ ಇರ್ಬೋದು, ಮತ್ತು ನಮ್ಮ ಸಿರಿಕಟ್ಟೆ ಅವ್ರು ಇರ್ಬೋದು, ನಮ್ಮ ಸ್ವಾಮಿನಾಥನ್ ಸರ್ರು, ಮ್ಯಾಜಿಷಿಯನ್. ನಾವು ಅವ್ರನ್ನ ಕನ್ನಡದ ಅದು ಹೇಳಲ್ಲ ಬಿಡಿ ಬಟ್ ಆದರೆ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಹೆಸರನ್ನ ನಾವು ಕರಿತೀವಿ ಅವ್ರನ್ನ.
ಬಟ್ ಆದರೆ ಅದಕ್ಕಿಂತ ದೊಡ್ಡ ಹೆಸರು ಅವ್ರು ಮಾಡ್ತಾರೆ. ಯಾಕಂದರೆ ಈ ಚಿತ್ರಕ್ಕೆ ಕೊಟ್ಟಿರೋ ಮ್ಯೂಸಿಕ್ಕು ನಮ್ಮ ಪ್ರಕಾರ ಒಂದು ವಿಭಿನ್ನ ಟ್ರೈ ಸ್ವಾಮಿ ಅವ್ರದ್ದು. ಸೊ ಥ್ಯಾಂಕ್ ಯು ಸ್ವಾಮಿ ಸರ್, ಥ್ಯಾಂಕ್ಸ್ ಅ ಲಾಟ್ ನಿಮ್ಮ ಈ ಒಂದು ಅದ್ಭುತ ಕಲಾಕೃತಿಗೆ. ಜೊತೆಗೆ ವಾಯ್ಸ್ಗಳಾಗಿರೋ ನಿಬಂಧಗಳಿಗೆ ರಜತ್ ಹೆಗ್ಡೆ ಒಂದು ಫೋನ್ಗೆ ಅವರು ರೆಸ್ಪಾಂಡ್ ಮಾಡಿ ಬಂದು ಒಂದೇ ದಿನದಲ್ಲಿ ಸಾಂಗ್ ಆಡಿ, ಹರ್ಷಿಕಾನು ಅಷ್ಟೇ ಒಂದು ಮೆಸೇಜ್ ಅಷ್ಟೇ, ನಾನು ಖಂಡಿತವಾಗ್ಲೂ ಆಡ್ತೀನಿ ಅಂತ ಹೇಳಿ ನಿಮ್ಮ ಧ್ವನಿ ಕೊಟ್ಟಿರೋದಕ್ಕೆ ನಮ್ಮ ಸಿನಿಮಾಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ. ಆ್ಯಂಡ್ ಸಿರಿಕಟ್ಟೆಯವರು 2 ಸಾಂಗ್ ಆಡಿದ್ದಾರೆ, ಇನ್ನೊಂದು ಅದ್ಭುತವಾದ ಸಾಂಗ್ ಇದೆ. ಇದು ಮೊದಲನೇ ಸಾಂಗ್ ಅವ್ರದ್ದು, ಬಟ್ ಇನ್ನೊಂದು ಸಾಂಗ್ ಇದೆ, ಅದು ಬರುತ್ತೆ ಮುಂದೆ, ಅಪ್ಡೇಟ್ಸ್ಗಳು ಸಿಗುತ್ತೆ. ಬಟ್ ಅದರಲ್ಲಂತೂ ಅದ್ಭುತವಾಗಿ ಅವರು ಹಾಡಿದ್ದಾರೆ. ಇನ್ನೊಂದು ನಮ್ಮ ಮನೋಜ್ ಅಣ್ಣಯ್ಯ ಅವ್ರ ಬಗ್ಗೆ ಮಾತಾಡಲೇಬೇಕು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ಸ್ ಅ ಲಾಟ್. ಯಾಕಂದರೆ 14 ವರ್ಷದ ಸ್ನೇಹಿತ ನಾವು, 15 ವರ್ಷ ಆಗಿರ್ಬೋದೇನೋ. ರಂಗಭೂಮಿಯಿಂದ ಜೊತೆಗೆ ಬಂದು, ನಾವೆಲ್ಲರೂ ರಂಗಭೂಮಿ ಕಲಾವಿದರು ಇಲ್ಲಿರೋರು. ಸೊ ರಂಗಭೂಮಿಯಿಂದ ಜೊತೆಗೆ ಬಂದು ಅವಾಗ ಒಂದು ಚಿಕ್ಕ ಒಂದು ಕ್ಯಾಮ್ರಾ ಇಟ್ಕೊಂಡು ನಾವಿಬ್ಬರು ಆ್ಯಕ್ಟ್ ಮಾಡ್ತಿದ್ವಿ. ಬಟ್ ಮನೋಜ್ ನನಗಿವತ್ತು ಡೈರೆಕ್ಟ್ ಮಾಡ್ತಾನೆ ಅನ್ನೋದು ನನಗೆ ಗೆಸ್ಸು ಮಾಡಿರಲಿಲ್ಲ, ಅಥವಾ ಅವ್ನ ಡೈರೆಕ್ಷನ್ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಅವನು ಗೆಸ್ ಮಾಡಿರಲಿಲ್ಲ. ಸೊ ಬ್ರದರ್, ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ. ನೀವು ಈ ಥರ ಅವಕಾಶ ಕೊಟ್ಟಿದ್ದಕ್ಕೆ ಈ ಥರ ಪಾತ್ರ ಕ್ರಿಯೇಟ್ ಆಗಿರೋದು. ಸೊ ನಾವಿವತ್ತೇನು ಮಾತಾಡೋಕ್ಕಾಗಲ್ಲ, ಟ್ರೈಲರ್ ನೋಡಿದ್ಮೇಲೆ ನೀವೇ ಮಾತಾಡ್ತೀರಾ ಮುಂದಿನ ದಿನಗಳಲ್ಲಿ. ಸೊ ಇವತ್ತು ಸಾಂಗು ಇದಿಷ್ಟು ಅದ್ಭುತವಾಗಿ ಬಂದಿರೋದಕ್ಕೆ ಕಾರಣ ಸ್ವಾಮಿ ಸರ್ ಆ್ಯಂಡ್ ಮನೋಜ್ ಅಣ್ಣಯ್ಯ ಸರ್ ಆ್ಯಂಡ್ ವಿನೋದ್ ಸರ್. ನಿಮ್ಮ 3 ಜನಕ್ಕೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇದೇ ಸೆಪ್ಟೆಂಬರ್ 18ಕ್ಕೆ ನಮ್ಮ ಸಿನಿಮಾ, ಮುಂದಿನ ತಿಂಗಳು ಸೆಪ್ಟೆಂಬರ್ 18ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾನ ನೋಡಬೇಕು ಅಂತ ನಾವು ಕೇಳ್ಕೊತೀವಿ. ಅದ್ರ ಜೊತೆ ಒಂಚೂರು ಎನರ್ಜಿ ಕಡಿಮೆ ಇದೆ, ಬರಲಿ ಜೋರಾದ ಎನರ್ಜಿ, ಒಳ್ಳೆ ಜೋಶ್ ಇರಲಿ. ಸೊ ಎನರ್ಜಿ ಕಡಿಮೆ ಇದ್ದಾಗ ನಮಗೂ ಆ ವಾಯ್ಸ್ ಹಂಗೆ ಇರುತ್ತೆ. ನೀವೆಲ್ಲ ಬೂಸ್ಟ್ ಮಾಡ್ತಿದ್ರೆ ನಮ್ಮ ವಾಯ್ಸು ಬೂಸ್ಟ್ ಆಗ್ತಿರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅ ಲಾಟ್. ಮುಂದಿನವ್ರಿಗೆ ಪಾಸ್ ಮಾಡ್ತೀನಿ ಮೈಕ್. ಫಸ್ಟ್ ಅವ್ರು ಮಾತಾಡ್ಬಿಟ್ರೆ ಎರಡನೇವ್ರು ಏನು ಮಾತಾಡಬೇಕು ಒಂದು ಸ್ವಲ್ಪ ನಾನೆಲ್ಲ ಲೈನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ತುಂಬ ಖುಷಿ ಆಗ್ತಿದೆ. ನಿರೀಕ್ಷಿತ ಅತಿಥಿಗಳು ಒಂಥರ ಹೆಂಗೆ ಅಂದರೆ ಎಲ್ಲ ಸರ್ ಹೇಳ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದ್ದು. ಯಾವುದು ಅಂದರೆ ಸರ್ರು ನಮಗೆ ಒಂದು, ನಾನು ಮತ್ತು ಸರ್ರು ನಾನು ರಾಜರು ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಸರ್ ಅದರಲ್ಲಿ ಅಸೋಸಿಯೇಟ್ ಕ್ಯಾಮ್ರಾ ವರ್ಕ್ ಮಾಡ್ತಿದ್ರು. ಸೊ ಅವಾಗಿಂದ ಸ್ವಲ್ಪ ಪರಿಚಯ ಇತ್ತು. ನಾನು ಸರ್ ಹಿಂಗಿದೆ, ಈ ಥರದ್ದು ಒಂದು ಸಿನಿಮಾ ಇದೆ, ಒಂದು ಕತೆ ಕೇಳಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಒಂದು ಫೋನಲ್ಲಿ ಹೇಳಿದೆ ಅವ್ರಿಗೆ. ಅವರು ಸರ್ ಆಯಿತು ಮೀಟ್ ಮಾಡೋಣ ಅಂತೇಳಿ ಮೀಟ್ ಮಾಡಿ, ನಿಜವಾಗ್ಲೂ ಇವತ್ತು ನನಗೆ ಅವ್ರಿಗೆ ತುಂಬ ಅಂದರೆ ಇಲ್ಲಿರೋರು ಎಲ್ರಿಗೂ ಅಂದರೆ ಅದೊಂಥರ ಬೇರೆನೇ ಫೀಲ್ ಆಗ್ತಿದೆ. ಅಂದರೆ ಈ ಅನಿರೀಕ್ಷಿತ ಅತಿಥಿಗಳು ಅಂತಲೇ ನೋಡ್ತಾ ಇದ್ರೇ ಒಂಥರ ಮೈಯೆಲ್ಲ ಜುಮ್ ಅನ್ನಿಸ್ತಿದೆ. ಅಂದರೆ ತುಂಬ ಫೀಲ್ ಆಗ್ತಿದ್ದೀನಿ. ಇಲ್ಲಿ ಆಮೇಲೆ ಈ ಸಿನಿಮಾದಲ್ಲಿ ನನಗೆ ನಿಜವಾಗ್ಲೂ ಎಲ್ರಿಗೂ ಒಂದು ಆಸೆ ಇರುತ್ತೆ, ಅವ್ರು ಆ್ಯಕ್ಟ್ ಮಾಡುವಂಥ ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಸಾಂಗ್ ಸಿಗಬೇಕು ಅಂತ. ನನ್ನ ಲೈಫಲ್ಲೇ ನನ್ನ ಬೆಸ್ಟು ಸಾಂಗ್ ಕೊಟ್ಟಿದ್ದೀರಾ ಸರ್. ಏನೇ ಆದರೂ ಮೊದಲು ಅನ್ನೋದು ತುಂಬ ಸ್ವೀಟಾಗಿರುತ್ತೆ. ನೀವು ತುಂಬ ಚೆನ್ನಾಗಿ ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಹಂಗೆ ಇಬ್ಬರು ಸಹಿತ ಮೇಡಮ್ಮು, ಹರ್ಷಿಕಾ ಮೇಡಮ್ಮು, ಆಮೇಲೆ ರಜತ್ ಸರ್, ನಿಜವಾಗ್ಲೂ ತುಂಬ ಖುಷಿ. ಅಂದರೆ ನಾವು ಆ್ಯಕ್ಟ್ ಮಾಡೋವಂಥ ಸಂದರ್ಭದಲ್ಲೂ ಸಹಿತ ಅದು ಕೇಳಿದಾಗ ನಮಗೆ ಅಂದರೆ ಅದು ಫೀಲ್ ಆಗ್ತಿತ್ತು. ಆದರೆ ಕೆಲವೊಂದು ಸಲ ಅಷ್ಟು ಇಂಪ್ರೆಸಿವ್ ಆಗಿತ್ತು. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ನಮ್ಮ ವಿನೋದ್ ಸರ್ ಬಗ್ಗೆ ಮತ್ತು ಮಾತಾಡಲೇಬೇಕು. ಒಂದು ಟೀಮು ಟ್ಯಾಲೆಂಟು ಇದ್ದಾಗ ಅವ್ರನ್ನ ಪ್ರೋತ್ಸಾಹ ಕೊಟ್ಟು ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಲಿಸಿ ನೀವೇನು ಕೇಳ್ತಿರೋ ನಾವು ಮಾಡ್ತೀವಿ ಅಂತೇಳಿ ನಮ್ಮ ಜೊತೆ ನಿಂತಿದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಅದೆಲ್ಲರ ಜೊತೆಗೆ ನಮ್ಮ ಮನೋಜ್ ಅಣ್ಣಯ್ಯ ಅವರು ನಿರ್ದೇಶಕರು, ಪ್ರತಿಯೊಂದು ಪಾತ್ರನೂ ಬರೆದಿಲ್ಲ, ಅವರು ಕೆತ್ತಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಪಾತ್ರಗಳಿಗೂ ಅದರದ್ದೇ ಆದ, ಸುಮ್ಮನೆ ಒಂದು ಪಾತ್ರ ಬಂದು ಹೋಗಲ್ಲ. ಆ ಪಾತ್ರ ಏನೋ ಒಂದು ವಿಷಯನ ಅಥವಾ ಏನೋ ಒಂದು ಇದನ್ನು ಬಿಟ್ಕೊಟ್ಟು ಹೋಗುತ್ತೆ. ಸೊ ಆ ಥರದ್ದೊಂದಷ್ಟು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಮನೋಜ್ ಅಣ್ಣಯ್ಯ ಅವ್ರಿಗೆ ನಾನು ನಿಜವಾಗ್ಲೂ ಹೃತ್ಪೂರ್ವಕ ಧನ್ಯವಾದನ ತಿಳಿಸ್ತೀನಿ. ಆಮೇಲೆ ಥ್ಯಾಂಕ್ ಯು ಸೊ ಮಚ್ ಅಂತ. ಸೊ ಎಲ್ಲರೂ ಹೇಳ್ದಂಗೆ ಅನಿರೀಕ್ಷಿತವಾಗಿ ನನ್ನ ಮಡಿಲಿಗೆ ಬಂದು ಬಿದ್ದ ಸಿನಿಮಾ ಇದು. ಅನಿರೀಕ್ಷಿತವಾಗಿ ಪರಿಚಯವಾದ ತಂಡ ಇದು. ಇವ್ರ ಬಗ್ಗೆ ಹೇಳೋಕ್ಕೆ ತುಂಬ ಇದೆ. ಇವ್ರು ನನ್ನನ್ನು ಹೇಗೆ ನೋಡ್ಕೊಂಡಿದ್ದಾರೆ, ಕಥೆನ ಹೇಗೆ ನೋಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಸಿನಿಮಾನ ಹೇಗೆ ಹೊರಗಡೆ ತಂದಿದ್ದಾರೆ ಎಲ್ಲ ಇದೆ.
ಬಟ್ ಇವ್ರು ಹೇಳಿದಾಗೆ ಇವತ್ತಿನ ಉದ್ದೇಶ ಏನಂದರೆ ನಮ್ಮ ಸಿನಿಮಾಗೆ ಹಾಡು ಕೊಟ್ಟಿರೋ ಆರ್ಟಿಸ್ಟ್ಗಳನ್ನ ರೆಕಗ್ನೈಸ್ ಮಾಡೋದು. ಸೊ ಫಸ್ಟ್ ಆಫ್ ಆಲ್ ಹರ್ಷಿಕಾ ಅವ್ರು ಹೇಳಿದಾಗೆ ಅವರ ಮಮ್ಮಿ ಡಿರೆಕ್ಟ್ ಮಾಡಿದ ಸಿನಿಮಾದಲ್ಲಿ, ನಾನು ಬಾಬಿ ಮ್ಯಾಮ್ ಡಿರೆಕ್ಟ್ ಮಾಡಿದ ಸಿನಿಮಾದಲ್ಲಿ ನಾನೊಂದು ಪ್ರಮುಖ ಪಾತ್ರದಲ್ಲಿದ್ದೆ. ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ವರ್ಷ ಆಯಿತು, ಆ ಟೈಮಲ್ಲಿ ನಾವು ಮಾತಾಡ್ತಿದ್ವಿ ನನ್ನ ಪಾತ್ರ ಮತ್ತು ಅವ್ರು ಮಾಡಿರೋ ಹಾಡುಗಳನ್ನ ಕಂಪೇರ್ ಮಾಡಿಕೊಂಡು. ಇಷ್ಟು ವರ್ಷ ಆದಮೇಲೆ ಇವಾಗ ನನ್ನ ಡೆಬ್ಯೂ ಹಾಡು, ಒಂದು ರೊಮ್ಯಾಂಟಿಕ್ ಹಾಡು, ನನ್ನ ಡೆಬ್ಯೂ ಹಾಡಿಗೆ ಅವರೇ ವಾಯ್ಸ್ ಕೊಟ್ಟಿರೋದು ನನಗೊಂದು ತುಂಬ ಖುಷಿಯಾಗಿರೋ ವಿಷಯ. ಇನ್ನೊಂದಂದರೆ ಅವರು ತುಂಬ ಬೆಳೀತಾ ಇದ್ದಾರೆ, ಎಲ್ಲರಿಗೂ ಕಾಣಿಸ್ತಾ ಇದೆ ಇಂಡಸ್ಟ್ರೀಲಿ, ಅದು ನನಗೆ ತುಂಬ ಖುಷಿ ಆಗ್ತಿದೆ. ಅವ್ರ ಜೊತೆ ಅವ್ರ ಜರ್ನಿಗೆ ನಾವು ಕೂಡ ಇವಾಗ ಜಾಯ್ನ್ ಆಗಿದ್ದೀವಿ ಅಂತ. ಆ್ಯಂಡ್ ಸರ್ ಹೇಳ್ದಾಗೆ, ಸ್ವಾಮಿನಾಥನ್ ಸರ್, ಥ್ಯಾಂಕ್ ಯು ಸೋ ಮಚ್. ವಾಟ್ ಅ ವಂಡರ್ಫುಲ್ ಕಾಂಪೋಸಿಷನ್, ಟೈಮ್ಲೆಸ್ ಪೀಸ್ನ ನೀವು ನಮಗೆ ಕೊಟ್ಟಿದ್ದೀರಾ. ಇವತ್ತು ಬಂದು ನಾಳೆ ಟ್ರೆಂಡಲ್ಲಿ ಹೋಗೋ ಥರ ಹಾಡಲ್ಲ ಇದು. ಯಾವಾಗ ಕೇಳಿದ್ರೂ ಒಂದು ಇದ್ರ ಫೀಲಿಂಗ್, ಇದ್ರ ಹಿಂದಿನ ಅರ್ಥ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ, ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರ ತನಕ. ಸೊ ಅದು ತುಂಬ ಖುಷಿ ಆಗ್ತಿದೆ ಅಂಥ ಒಂದು ಹಾಡು ನಮಗೆ ಸಿಕ್ಕಿರೋದು. ಆ್ಯಂಡ್ ನಿಮ್ಮ ಭಾವನೆಗಳು ನಮ್ಮ ಆ್ಯಕ್ಟಿಂಗ್ನ ಇನ್ನೂ ಜಾಸ್ತಿ ಕನ್ವಿನ್ಸಿಂಗ್ ಆಗಿ ಕಾಣಿಸಿದೆ. ಅದರಿಂದಾಗಿ ನಮ್ಮ ಪೇರಿಂಗ್ ಐ ಥಿಂಕ್ ತುಂಬ ಕ್ಯೂಟಾಗಿ ಕಾಣಿಸಿದೆ ಸ್ಕ್ರೀನಲ್ಲಿ ನಿಮ್ಮಿಂದಾಗಿ. ರಜತ್ ಅವರೇ, ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟಾಗಿ ಈ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಒಳ್ಳೆ ಸಿನಿಮಾ ಮಾಡೋ ಅವಕಾಶ ತುಂಬ ಕಡಿಮೆ ಜನರಿಗೆ ಸಿಗುತ್ತೆ. ಅದ್ರ ಮೇಲೆ ಒಳ್ಳೆ ತಂಡದ ಜೊತೆ ವರ್ಕ್ ಮಾಡಿ ಆ ಇಡೀ ಸಿನಿಮಾ ಟೈಮಲ್ಲಿ ಫುಲ್ ಜಾಲಿ ಎಂಜಾಯ್ ಮಾಡಿ, ಆದಷ್ಟು ಒಂದು ಬಾಂಡಿಂಗ್ ಮಾಡಿ, ಅದಾದಮೇಲೆ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅನ್ನೋದಂದರೆ ಅದೊಂದು ಒಂಥರ ಟ್ರಿಪಲ್ ಬೋನಸ್ ಥರ. ಸೊ ನಾನಂತೂ ಫುಲ್ ಖುಷಿಯಾಗೇ ಇದ್ದೀನಿ. ಇದು ಬಿಟ್ಟು ನಿಮ್ಮೆಲ್ಲರ ಮೇಲೆ ಇದೆ, ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ, ಎಲ್ಲ ಎಲಿಮೆಂಟ್ಸ್ನ ಥಿಯೇಟರಲ್ಲೇ ಎಂಜಾಯ್ ಮಾಡಿ. ಅಂತ ಒಂದು ಸೀರಿಯಲ್ ಮಾಡಿದ್ದೆ, ಅದಾದಮೇಲೆ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಒಂದು ಸಿನಿಮಾ ಮಾಡಿದೆ. ನಾನು ಮತ್ತು ಸಿಂಹ, ಮನೋಜ್ ಅಣ್ಣಯ್ಯ ಅವರೆಲ್ಲ ಒಟ್ಟಿಗೆ ನಾಟಕ ಮಾಡ್ತಿದ್ವಿ. ಮಧು, ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ವಿ. ಅನಿರೀಕ್ಷಿತವಾಗಿ ನನಗೆ ಮನೋಜ್ ಅಣ್ಣಯ್ಯ ಅವ್ರು ಸಿಕ್ಕಿದ್ರು. ಸಿನಿಮಾ ಮಾಡ್ತಿದ್ದೀವಿ ಕಣೋ ಅಂತಂದು. ಗುರು, ನಮಗೊಂದು ಕ್ಯಾರೆಕ್ಟ್ರು ಅಂದರೆ ಆರ್ಟಿಸ್ಟ್ ಆದೊಂದು ಕ್ಯಾರೆಕ್ಟ್ರು ಅಂತ ಕೇಳೋದಲ್ವಾ, ಆಯ್ತು ಮಾಡೋಣ ಅಂತ ಹೇಳಿದ್ರು. ಅದಾದಮೇಲೆ ಒಂದೊಂದೇ ಸಿನಿಮಾ ಸ್ಟಾರ್ಟ್ ಆಯಿತು. ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ಅವ್ರು ಹೆಂಗೆ ಹೇಳಿದ್ರು ಹಂಗೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ಕಾರಣ ವಿನೋದ್ ಸರ್. ಥ್ಯಾಂಕ್ ಯು ವಿನೋದ್ ಸರ್. ನಮಸ್ಕಾರ ಮತ್ತು ವೆಲ್ಕಮ್. ನೀವೆಲ್ಲ ಬಂದಮೇಲೆ ಒಂದು ಎನರ್ಜಿ. ಮತ್ತು ಮಾಧ್ಯಮ ಮಿತ್ರರು, ಇವತ್ತು ಫಸ್ಟ್ ಟೈಮ್ ಇಷ್ಟು ಜನ ಈ ಸಿನಿಮಾ ಚಿಕ್ಕ ಪುಟ್ಟ ರೋಲ್ಗಳೆಲ್ಲ ಮಾಡಿರೋದು ಇದಿದೆ. ಬಟ್ ಆದರೆ ಒಂದು ಫುಲ್ ಪ್ಲೆಡ್ಸ್ ಸಿನಿಮಾದಲ್ಲಿ ಪ್ರೆಸ್ ಮೀಟಲ್ಲಿ ನಿಲ್ತಿರೋದು ಪ್ರಥಮ ಬಾರಿಗೆ. ತುಂಬ ಖುಷಿ ಇದೆ. ನಿಮ್ಮೆಲ್ಲರ ಮುಖದಲ್ಲಿ ನೋಡಿದರೆ ನಮಗೊಂದು ಎನರ್ಜಿ ಬರ್ತಿದೆ. ಥ್ಯಾಂಕ್ ಯು. ಈಗ ಸಿನಿಮಾಗೆ ಬರ್ತೀನಿ. ಅನಿರೀಕ್ಷಿತ ಅತಿಥಿಗಳು. ಆ ಟೈಟ್ಲಲ್ಲೇ ಏನೋ ಒಂದು ಸೌಂಡ್ ಇದೆ. ನನಗೆ ಫಸ್ಟು ಕಿವಿಗೆ ಬಿದ್ಮೇಲೆ ಅನಿರೀಕ್ಷಿತ ಅತಿಥಿಗಳು ಅಂತ ಡೈರೆಕ್ಟ್ರು ಫೋನ್ ಮಾಡಿ ಹೇಳಿದ ತಕ್ಷಣ, ಸೂಪರ್ ಗುರು, ಸಾಕಾಗಿದೆ, ಇದು ಹಿಟ್ಟಾಗುತ್ತೆ ನೋಡು ಅಂತ ಅವತ್ತೇ ಹೇಳಿದೆ. ಆ ಟೈಟ್ಲಲ್ಲೇ ಅದೊಂದು ಇದೆ. ಆಲ್ಮೋಸ್ಟ್ ಇಲ್ಲಿ ಕೂತಿರೋ ಎಲ್ರಿಗೂ ಅದೊಂದು ಅನಿಸಿದೆ, ಮಗ ಸಾಕಾಗಿದಲ್ಲ ಟೈಟ್ಲು ಅಂತ ತುಂಬ ಜನ ಹೇಳಿದ್ದಾರೆ. ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು. ಡೈರೆಕ್ಟ್ರು ಮನೋಜ್ ಅಣ್ಣಯ್ಯ, ನನ್ನ ಆತ್ಮೀಯ ಗೆಳೆಯ. ನೀನಾಸಮ್ಮಿಂದ ಜೊತೆಗೆ ಒಡನಾಟ ಇದೆ. ನನ್ನ ಸೀನಿಯರು ನೀನಾಸಮ್ಮಲ್ಲಿ. ಅಲ್ಲಿಂದ ತಿರುಗಾಟ ಎಲ್ಲ ಜೊತೆಗೆ ಮಾಡ್ತೀವಿ, ಸುಮಾರು ನಾಟಕಗಳನ್ನ ಜೊತೆಗೆ ಮಾಡ್ತೀವಿ. ನಾನು ಒಂದು ಸಲ ನನ್ನ ಮದುವೆ ಕರೆಯೋಕ್ಕೆ ಫೋನ್ ಮಾಡ್ತೀನಿ, ಮಗ ಮದುವೆ ಬಾರಪ್ಪ ಅಂತ. ಮತ್ತೆ ಅವನು ವಾಪಸ್ ಮಾಡ್ತಾನೆ, ನಾನು ಸಿನಿಮಾ ಮಾಡ್ತಿದ್ದೀನಿ ಬಾ ಸಿನಿಮಾಗೆ ಅಂತ. ಬಟ್ ಥ್ಯಾಂಕ್ ಯು ಮನೋಜ್, ಖುಷಿ ಆಯಿತು ನಿನ್ನ ಜೊತೆ ಕೆಲಸ ಮಾಡಿದ್ದು. ಡೈರೆಕ್ಷನ್ ಸ್ಟೈಲ್ ಆಗಲಿ, ಮತ್ತು ಅವ್ನು ನರೇಟ್ ಮಾಡೋ ಸ್ಟೈಲ್ ಆಗಲಿ, ಪ್ರತಿಯೊಬ್ಬರಿಗೂ ಕ್ಯಾರೆಕ್ಟರ್ನ ಎಕ್ಸ್ಪ್ಲೈನ್ ಮಾಡೋ ರೀತಿ ಆಗಲಿ, ಅವನು 50% ಇದ್ದರೆ ಅವನು ಎಕ್ಸ್ಪ್ಲೈನ್ ಮಾಡೋ ರೀತಿಗೆ, ಡೈರೆಕ್ಟ್ರು ಮಾಡೋ ರೀತಿಗೆ ಒಂದು 100% ಮಾಡಿಬಿಡ್ಬೋದು. ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತುಂಬ ಚೆನ್ನಾಗಿ ತೆಗೆಸ್ಕೊಂಡಿದ್ದಾರೆ. ಒಳ್ಳೇದಾಗುತ್ತೆ, ಸಿನಿಮಾ ಗೆಲ್ಲುತ್ತೆ. ಥ್ಯಾಂಕ್ ಯು ಮನೋಜ್. ಹಾಗೆ DOP ಸರ್ ಎರಿಕ್ ಬ್ರೋ ತುಂಬ ಚೆನ್ನಾಗೆ ತೋರಿಸಿದ್ದಾರೆ ನಮ್ಮನ್ನೆಲ್ಲ. ಒಂದು ಸುಮಾರು ಇದ್ದೀವಿ, ಬಟ್ ಆ ಲೆವೆಲ್ಗೆ ಸಖತ್ತಾಗಿ ತೋರಿಸಿದ್ದಾರೆ. ನಾವು ನನ್ನ ಮೊದಲ ಪ್ರೆಸ್ ಮೀಟು, ತುಂಬ ನರ್ವಸ್ ಆಗಿದ್ದೀನಿ, ಏನು ಮಾತಾಡೋದು ಗೊತ್ತಿಲ್ಲ. ಎಲ್ಲರೂ ಆಲ್ರೆಡಿ ಮಾತಾಡಿದ್ದಾರೆ. ಮೇಜರಾಗಿ ನಾನು ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಹೋಟ್ಲು ಮಾಡಿಕೊಂಡು ಬಿಸ್ನೆಸ್ ಮಾಡ್ತಿದ್ದವರು ಅನಿರೀಕ್ಷಿತವಾಗಿ ನನಗೆ ಈ ಚಿತ್ರ ಕೊಟ್ಟರು. ಒಂದು ಪಾತ್ರ ಇದೆ ರಾಬಿ ಅಂದ್ಬಿಟ್ಟು, ಇದನ್ನು ನೀನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಅವಕಾಶ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಡೈರೆಕ್ಟ್ರು, ತುಂಬ ಪ್ಯಾಸೆಂಟ್ಗಾಗಿದ್ದಾರೆ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರು ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ನಮ್ಮ ಹೊಸಬ್ರಾದ್ರೂ ನಮಗೆ ತುಂಬ ಸಪೋರ್ಟ್ ಮಾಡಿ ನನ್ನ ಇಲ್ಲಿವರೆಗೂ ತೊಗೊಂಬಂದಿದ್ದಾರೆ. ಒಂದು ಸಿನಿಮಾನ ಫುಲ್ಲು ರೆಡಿ ಮಾಡಿ ರಿಲೀಸ್ ಮಾಡೋದು ತುಂಬ ಕಷ್ಟ ಇದೆ.
ಇವಾಗಿನ ಪರಿಸ್ಥಿತಿಲಿ. ಅಂಥದ್ರಲ್ಲಿ ಸರ್ರು ಎಲ್ಲ ರೀತಿಲೂ ನಮ್ಗೆ ಹೆಲ್ಪ್ ಮಾಡಿಕೊಟ್ಟು ಪ್ರತಿಯೊಂದು ಸ್ಟೇಜಲ್ಲೂ ಹೆಲ್ಪ್ ಮಾಡಿ ನಮಗೆ ಈ ಸಿನಿಮಾ ರಿಲೀಸ್ ಆಗೋಕ್ಕೆ ನೆಕ್ಸ್ಟ್ ಮಂತು ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಸಾಂಗು ಅದ್ಭುತವಾಗಿ ಬಂದಿದೆ, 5 ಲಕ್ಷ ವ್ಯೂಸ್ ಹೋಗಿದೆ. ಇನ್ನೂ ಚೆನ್ನಾಗಿ ನೀವು ಯಾರ್ಯಾರು ಕೇಳಿಲ್ಲ ದಯವಿಟ್ಟು ಕೇಳಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಕೇಳ್ತಾ ಕೇಳ್ತಾ ತುಂಬ ಇಷ್ಟ ಆಗೋಂಥ ಸಾಂಗು. ಹರ್ಷಿಕಾ ಮೇಡಮ್ ಸಕ್ಕತ್ತಾಗಿ ಆಡಿದ್ದಾರೆ, ಮತ್ತು ನಮ್ಮ ರಜತ್ ಹೆಗ್ಡೆ ಸರ್ ಸೂಪರ್ ಸರ್, ಸಾಂಗ್ ಸೂಪರಾಗಿ ಆಡಿದ್ದೀರಾ. ಮತ್ತು ಸ್ವಾಮಿನಾಥನ್ ಸರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಅಲ್ಟಿಮೇಟ್ ಆಗಿದೆ ಸರ್. ದಯವಿಟ್ಟು ನೀವೆಲ್ಲರೂ ಬಂದಿದ್ದೀರಾ ನಮ್ಮನ್ನು ಸಪೋರ್ಟ್ ಮಾಡೋಕ್ಕೆ ಇವತ್ತು. ಐ ಥಿಂಕ್ ಎಲ್ಲರೂ ಆಲ್ರೆಡಿ ಮಾತಾಡ್ಬಿಟ್ಟಿದ್ದಾರೆ. ಬಟ್ ಇವತ್ತಿನ ದಿನ ನಮಗೆ ತುಂಬ ಮುಖ್ಯ, ಯಾಕಂದರೆ ಫಸ್ಟ್ ಟೈಮ್ ನಮ್ಮ ಟೀಮ್ ಪ್ರೆಸ್ ಮುಂದೆ ಬರ್ತಿದ್ದಾರೆ. ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಎಕ್ಸೈಟೆಡ್, ಖುಷಿ ಆಗ್ತಿದೆ. ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಐ ಥಿಂಕ್ ಪ್ರತಿ ಆರ್ಟಿಸ್ಟು ಒಂದು ಏನೋ ಒಂದು ಕಲಿಬೇಕು ಅಂತ ಬರ್ತಾರೆ. ದೇ ಹ್ಯಾವ್ ದರ್ ಓನ್ ಜರ್ನಿ. ಅವರು ಸಾರಿ, ಸ್ವಲ್ಪ ನರ್ವಸ್ ಆಗಿದ್ದೀನಿ, ಅದಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಐ ಫೀಲ್ ಲೈಕ್ ಈ ಟೀಮಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಮೊದಲನೇದಾಗಿ ಆ್ಯಕ್ಚುಲಿ ವಿನೋದ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಅವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನನಗೆ ಈ ಟೀಮಲ್ಲಿ ಸೇರಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟರು. ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್ ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಟು ವರ್ಕ್ ವಿತ್ ಆಲ್ ಆಫ್ ಯು ಆ್ಯಂಡ್ ಟು ಲರ್ನ್ ಸೋ ಮಚ್ ಫ್ರಮ್ ಆಲ್ ಆಫ್ ಯು. ಸೊ ಥ್ಯಾಂಕ್ ಯು. ಕರೀತಾರೆ ಸರ್, ಮತ್ತೊಮ್ಮೆ ನಮಸ್ತೆ ಮಾಧ್ಯಮದವರಿಗೆ ನಮಸ್ತೆ. ನನ್ನ ಹೆಸರು ಶ್ರೀರಾಮ್ ಅಂತ, ಫೈಟ್ ಮಾಸ್ಟರ್ ವರ್ಕ್ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಅನಿರೀಕ್ಷಿತವಾಗಿ ನಾನು ಒಬ್ಬ ಅತಿಥಿಯಾಗಿ ನಮ್ಮ ಮನೋಜ್ ಸರ್ ಕರೆಸಿರೋದು. ನನಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮಾಡಿದ್ದಾರೆ. ಎಸ್ ಸರ್. ಅದರಲ್ಲೂ ನಮ್ಮ ಸಿನಿಮಾ ಮತ್ತು ಜಗ್ಗಿ ಅವರಂತೂ ಇಟ್ಸ್ ಅ ವಂಡರ್ಫುಲ್. ಟಕ್ ಆಫ್ ಅನ್ನೋದು ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸೊ ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ ಯು, ತುಂಬ ಸಪೋರ್ಟಾಗಿ ನಿಂತ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾವಾಗಲೂ ಸ್ಕ್ರೀನ್ ಹಿಂದೆ ಇರ್ತೀನಿ, ಹಿಂದೆನೇ ಕೆಲಸ ಮಾಡ್ತೀನಿ, ಮುಂದೆ ಒಂದು ಅಭ್ಯಾಸ ಇಲ್ಲ. ಸೊ ಹಂಗಾಗಿ ತುಂಬ ನರ್ವಸ್ ಆಗ್ತಾಯಿದೆ, ಏನು ಮಾತಾಡಬೇಕು ಗೊತ್ತಿಲ್ಲ. ಆವಾಗಲೇ ದಯಾ ಆರ್ಟಿಸ್ಟ್ ಹೇಳಬೇಕಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಸೊ ಆ್ಯಂಡ್ ಫಸ್ಟ್ಲಿ ತೇಜ್ವಿನ್ ಪ್ರೊಡಕ್ಷನ್ಸ್ ವಿನೋದ್ ಸರ್ ತುಂಬ ಥ್ಯಾಂಕ್ಸ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಲ್ಲ ಆರ್ಟಿಸ್ಟ್ ಆಗಲಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರಿ. ಶೂಟಿಂಗಲ್ಲಿ 25 ಡೇಸ್ ಶೂಟ್ ಮಾಡಿದ್ದೀವಿ. ಆಮೇಲೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಥ್ಯಾಂಕ್ ಯು ಆಲ್. ಎಸ್, ಸೆಪ್ಟೆಂಬರ್ 18 ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ನೋಡಿ. ನೋ ಪೈರಸಿ, ನಥಿಂಗ್, ಅದೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. OTTವರೆಗೂ ವೆಯ್ಟು ಮಾಡಬೇಡಿ, ಥಿಯೇಟ್ರಿಗೆ ಬಂದು ನೋಡಿ ದಯವಿಟ್ಟು. ಥ್ಯಾಂಕ್ ಯು ಸೊ ಮಚ್.